ಆ ಥರ ಪೂರ್ತಿಯಾಗಿ ಕಪ್ಪಾದರೆ ತಿನ್ಬೋದು. ಖುಷಿ ಆಗ್ತಾ ಉಂಟು ಅವನಿಗೆ. ಹಾಗೆ ಅದೆಲ್ಲ ನನಗೆ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಕಷ್ಟ ನೋಡಿದ್ದೇವೆ ನಾವು ವಾಸಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕನ್ನೆ ನೋಡಿ ಬೆಳಿಗ್ಗೆ ಎಂತ ಕೆಲಸ ಮಾಡ್ತಿದ್ದಾರೆ ಅಂತ. ಇವತ್ತು ವ್ಲಾಗ್ ಇರಲಿಲ್ಲ ಮತ್ತು ಹಾಲು ಕೂಡ ಇರಲಿಲ್ಲ ಕೊಡಲಿಕ್ಕೆ ಡೈರಿಗೆ. ಹಾಗೆ ಇವತ್ತೊಂದು ಸ್ವಲ್ಪ ಟೈಮ್ ಸಿಕ್ಕಿದೆ ಇವರಿಗೆ. ಇದು ಪಾಲಕ್ಕಿದು ಸೀಡ್ಸ್ ಕೊಟ್ಟಿದ್ದಾಳೆ ಅಕ್ಕ ಹಾಕಲಿಕ್ಕೆ. ಹಾಗೆ ಎಂತ ಆಗ್ತದೆ ಅಂತ ಹಾಕಿ ನೋಡಬೇಕಷ್ಟೇ. ಕಾಫಿ ಉಂಟಾ? ಹಾಂ, ಕಾಫಿ ಹಾಗಂದರೆ ಕಾಫಿ ಅವರಿಗೆ ಉಂಟಾ ಅಂತ. ಕಾಫಿ ಕೊಟ್ಟ ಯಾರಿಗೆ? ಅದು ಮನೆ ಹತ್ರ ಹಾಕಿದ್ದಾರೆ. ಹಾಂ, ಮತ್ತೆ ಕೋಲ್ಡ್ ವೆದರ್ ಥರ ಬೇಕು. ಬೇರೆ ಒಂದು ಹಣ್ಣಾಗಲಿಕ್ಕೆ ಆಗ್ತಾ ಬಂದಿದೆ ನೋಡಿ, ಕಪ್ಪಾಗಿ ಆ ಥರ ಪೂರ್ತಿಯಾಗಿ ಕಪ್ಪಾದರೆ ತಿನ್ಬೋದು ಅಂತ. ತುಂಬ ಸಿಹಿ ಇರ್ತದೆ ಈಗ, ಆದರೆ ಈಗ ಆಗೋದು ಕಡಿಮೆ ಆಯಿತಾ. ಮಳೆಗಾಲದಲ್ಲಿ ತುಂಬ ಆಗ್ತದೆ, ಆದರೆ ಸಿಹಿ ಇರೋದಿಲ್ಲ, ಹುಳಿ ಹುಳಿ ಇರ್ತದೆ. ಈ ಹೂವಿಗೆ ಎಂತ ಹೇಳೋದು ಅಂತ ಕಮೆಂಟಲ್ಲಿ ಹೇಳಿ. ನಾನೊಂದು ಲೈನ್ ಮಾಡಿದ್ದೇನೆ ಕೊಳ್ಳಿ, ಹೀಗೆ ಸುತ್ತ ನೆಟ್ಟಿದ್ದೇನೆ. ಇದೊಂದು ಕಂಬದ ಸುತ್ತ ಸಿಕ್ಕಿದ್ದು ಇದರದ್ದು ಸೀಡ್ಸ್ ಎಲ್ಲ ಇಲ್ಲಿ ಹಾಕಿ ಇದನ್ನೀಗ ಈ ಕಂಬದಲ್ಲಿ ಬಿಡುವ ಅಂತ. ಹೂ ಜೊತೆಗೆ ಇದರದ್ದು ಎಲೆ ನೋಡಲಿಕ್ಕೆ ಸಹ ಚಂದ. ಹೂ ನೋಡಿ ಇಂಥ ಕ್ಯೂಟಲ್ಲ. ಈ ಹೂವಲ್ಲಿ ಮಧ್ಯದಲ್ಲಿ ಒಂದು ಬರ್ತದೆ ನೋಡಿ ಸೀಡ್ ಆಗಲಿಕ್ಕೆ, ಅದು ನೋಡಿ ಸೈಡಿಗೆ ವೈಟ್ ಇದು ಬಿದ್ದದ್ದು ನೋಡ್ಲಿಕ್ಕೆ ಕೂಡ ಚಂದ. ಕ್ಯೂಟ್ ಅಂದರೆ ಕ್ಯೂಟ್. ಇಲ್ಲಿ ನೋಡಿ ಇಬ್ಬರು ಬಂದು ಕೂತಿದ್ದಾರೆ ನೋಡಿ, ಕೊಕ್ಕರೆಗಳು. ಅದು ದನಗಳನ್ನು ಇಷ್ಟೊತ್ತಿಗೆ ಬಿಡ್ತಾರೆ ಅಂತ ಕಾಯ್ದು ಬಿಟ್ಟ ಹಾಗೆ ಅವರೊಟ್ಟಿಗೆ ಹೊರಟರು ಕೂಡ. ಇಬ್ಬರು ಬಂದಿದ್ದಾರೆ, ಇನ್ನೂ ಇಬ್ಬರು ಬರಲಿಕ್ಕೆ ಇದ್ದಾರೆ. ದನಗಳನ್ನು ಹೊರಗಡೆ ಕರ್ಕೊಂಡು ಬಂದು ಕಟ್ಟಿದ್ದೇನೆ. ಇನ್ನು ಬೇಗ ಹೋಗಿ ಒಂದು ಸಾಂಬಾರು ಆಗಬೇಕು. ಬೆಳಿಗ್ಗೆನೇ ಸಾಂಬಾರು ಮಾಡ್ತಿದ್ದೇನೆ ಅಂದರೆ ನನಗೆ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ, 4 ಜನ ಇದ್ದಾರೆ. ಹಾಗೆ ಅವರಿಗೆ ಬೆಳಿಗ್ಗೆ ತಿಂಡಿಗೆ ಸಾಂಬಾರು ಆಗಬೇಕು. ನಾವು ನಿನ್ನೆ ಸಾಂಬಾರಲ್ಲಿ ತಿಂದ್ವಿ ಬೆಳಿಗ್ಗೆ. ಹಾಗೆ ಇನ್ನು ಅವರಿಗೊಂದು ಸಾಂಬಾರಾದರೆ ಮಧ್ಯಾಹ್ನಕ್ಕೂ ಆಗ್ತದೆ ಅಂತ. ಕೆಲಸ ಏನಂತ ಹೇಳಿದರೆ, ಕಳೆದ ವರ್ಷ ಸಹ ಅದರ ಮುಂಚಿನ ವರ್ಷ ಸಹ ನಾನು ನಿಮಗೆ ನಮ್ಮ ಹೊಳೆಗೆ ಕಟ್ಟು ಹಾಕಿ, ನ್ಯಾಚುರಲ್ಲಾಗಿ ಕಟ್ಟು ಹಾಕಿ ಕಲ್ಲಿಟ್ಟು ಅದರ ನೀರು ನಮ್ಮ ತೋಟಾಗಿ ಪಾಸಾಗಿ ಮತ್ತೆ ಹೊಳೆಗೆ ಸೇರ್ತದೆ. ಸೊ ಹಾಗಾಗಿ ಅದು ವರ್ಷವೂ ಡಿಸೆಂಬರ್ ಹಾಕಬೇಕು. ಡಿಸೆಂಬರಲ್ಲಿ ಆಮೇಲೆ ಅದನ್ನು ಜೂನ್ ಒಳಗಡೆ ಬಿಡಿಸ್ಲಿಕ್ಕೆ ಮಳೆ ಬರೋಕ್ಕಿಂತ ಮುಂಚೆ. ನಾವು ಮೇಯಲ್ಲೇ ಆಲ್ಮೋಸ್ಟ್ ಮೇ 1 ಹಾಗೆಯೇ ತೆಗಿತೇವೆ. ಮೇ ಒಂದು 2nd ವೀಕ್ 3rd ವೀಕ್ ಹಾಗೆ ತೆಗಿತೇವೆ, ಮಳೆ ಸ್ಟಾರ್ಟ್ ಆದಾಗೆ. ಮತ್ತು ಅದಕ್ಕೆ ನಮಗೆ ಕೋರ್ಟಿಂದ ಪರ್ಮಿಷನ್ ಉಂಟು. ಇಷ್ಟು ವರ್ಷ ಹೋಗಿ ಅದನ್ನು ರಿನಿವಲ್ ಮಾಡಿಸಿದ್ದು. ಕಳೆದ ವರ್ಷನೂ ರಿನಿವಲ್ ಮಾಡಿಸಿದ್ದು ಅದನ್ನು. ಹಾಗೆ ಸುಮಾರು ವರ್ಷದ್ದು ಕಷ್ಟದ ಫಲ ನನ್ನ ಅಪ್ಪಂದು ಅದೊಂದು ಕಟ್ಟು ಹಾಕಿಸೋದು. ಹಾಗೆ ಮುಂಚೆಲ್ಲ ನಾವು ಮಕ್ಕಳೆಲ್ಲ ಸೇರಿ ಹಾಕ್ತಾಯಿದ್ವಿ. ಈಗ ನಮಗೆ ಅಷ್ಟು ಟೈಮ್ ಸಾಕಾಗೋದಿಲ್ಲ ಅಂಥೇಳಿ ಒಂದು ದಿವಸಕ್ಕೆ ಜನನ ಬರಲಿಕ್ಕೆ ಹೇಳಿ ಬೇರೆ ಯಾವುದಾದ್ರು ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಸಹ ಕಂಪ್ಲೀಟ್ ಮಾಡಿಸೋದು ಅಂತ. ಹಾಗೆ ನಾನು ಮತ್ತು ಅಪ್ಪ ಈಗ ಬೆಳಗಿದ್ದು ತಿಂಡಿ ತೆಕ್ಕೊಂಡು ಹೋಗ್ತಾ ಇದ್ದೇವೆ. ಅಂದರೆ ಹೊಳೆಯಿಂದ ನಮ್ಮ ಮನೆಗೆ ಸ್ವಲ್ಪ ದೂರ ಉಂಟು, ಒಂದು
200 ಮೀಟ್ರ್ ಸಾಧಾರಣ ಇರ್ಬೋದು ಅಂತ ಅಂದ್ಕೊಳ್ತೇನೆ, ನನಗೆ ಸರಿ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿ ಬಂದು ತಿಂಡಿ ತಿಂದು ಮತ್ತೆ ಅವ್ರು ಅಲ್ಲಿ ಹೋಗಬೇಕಲ್ಲ ಅಂತೇಳಿ ತಿಂಡಿ ನಾವು ಅಲ್ಲಿ ತಗೊಂಡೋಗಿ ಕೊಡೋದು. ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅವ್ರ ಮನೆಗೆ. ಹಾಗೆ ನಾನು ಸ್ವಲ್ಪ ತಗೊಂಡಿದ್ದೇನೆ, ಅಪ್ಪ ಸ್ವಲ್ಪ ತಗೊಂಡಿದ್ದೀನಿ. ಇವತ್ತು ತಿಂಡಿ ಮತ್ತು ಸಾಂಬಾರು. ನಮ್ಮ ಮನೆಯಲ್ಲೇ ಬೆಳೆದ ತರಕಾರಿ ಉಂಟಲ್ಲ, ತೊಂಡೆಕಾಯಿ ಮತ್ತು ಹೀರೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೇನೆ. ಈಗ ಸಾಂಬಾರು ಮಾಡಿದರೆ ಮಧ್ಯಾಹ್ನಕ್ಕೆ ಕೂಡ ಆಗ್ತದೆ. ಹಾಗೆ ಮತ್ತು ನನಗೆ ಇನ್ನು ಇವರಿಗೆ ತಿಂಡಿ ಎಲ್ಲ ಕೊಟ್ಟಾದಮೇಲೆ ಸೊಪ್ಪೊಂದು ಕಟ್ಟ ಮಾಡಬೇಕು. ಹೀಗೆ ಕಲ್ಲಿಟ್ಟು ಕಟ್ಟ ಹಾಕೋದು. ನೆಕ್ಸ್ಟ್ ಕಂಪ್ಲೀಟ್ ಆದಾಗ ನಾನು ನಿಮಗೆ ಬ್ಲಾಗಲ್ಲಿ ತೋರಿಸ್ತೇನೆ. ಇವಾಗ ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದಾರೆ. ಹೀಗೆ ಕಲ್ಲನ್ನು ಜೋಡಿಸ್ತಾ ಹೋಗೋದು ಇಲ್ಲಿ ತನಕ. ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಕಲ್ಲು ಹಾಕಿದ್ದಾರೆ. ಹಾಗೆ ಜೋಡಿಸ್ತಾ ಅದು ನೀರು ಸ್ಟಾಕ್ ಆಗ್ತಾ ಬರ್ತದೆ ಅಣೆಕಟ್ಟಿನಾಗೆ. ಮತ್ತು ನೀರು ಹರಿದು ಕೂಡ ಹೋಗ್ತದೆ ಕೆಳಗೆ. ಅಂದರೆ ಅದು ನ್ಯಾಚುರಲಿ ಹಾಗೆ ಹಾಕುವಂಥದ್ದಲ್ಲ, ಬೇರೆ ಎಂತ ಅದಕ್ಕೆ ಬೇರೆ ಏನು ಹಾಕಲಿಕ್ಕಿಲ್ಲ. ಕಲ್ಲುಗಳನ್ನು ಮಾತ್ರ ಜೋಡಿಸಿ ಹಾಕಿ ಅದು ನೀರು ತುಂಬಿ ಆಮೇಲೆ ಇಲ್ಲಿಂದ ಅದು ನಮ್ಮ ತೋಟಕ್ಕೆ ಪಾಸ್ ಆಗೋದು. ಇಲ್ಲಿಂದ ಚೂರು ಹೋಗ್ತಾ ಉಂಟು ಇವಾಗ. ಬಾಬಾ ಕೂರಾ ಅಂಬು ಹೀಗೆ ಬರ್ತಾನಲ್ಲ, ನನ್ನ ಅಪ್ಪ ಇವನಿಗೆ ರಸ್ಕ ಹಾಕೋದು ಇದಕ್ಕೆ ಅಂತೆ. ಚಹಾ ಕುಡಿಯುವಾಗ ಏನಿಲ್ಲಾದರೂ ಬಾಲ ಎತ್ಕೊಂಡು ತೋಟಕ್ಕೆ ಬರ್ತಾನಲ್ಲ ಹುಲ್ಲಿಗೆ, ಅದಕ್ಕೆ ಒಂದು ರಸ್ಕ ಎಕ್ಸ್ಟ್ರಾ ಇವನಿಗೆ. ಮಧ್ಯಾಹ್ನ ಆಗಿ ಸಂಜೆ ಕೂಡ ಆಯಿತು. ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ದನಗಳನ್ನು ಬದಲಿಸೋದು, ಸೊಪ್ಪು ಮಾಡೋದು, ತೋಟಕ್ಕೆ ಬಂದು ಸೋಗೆ ಎಳೆಯೋದು ಹೀಗೆ ಆಗುವಾಗಲೇ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ಅದು ಕಟ್ಟ ಹಾಕ್ತಾಯಿದ್ರಲ್ಲ, ಅವರು ವರ್ಕ್ ಮುಗಿಸಿ ಹೋಗಿ ಕೂಡ ಆಯಿತು. ಇವತ್ತು ಬೇಗ ವರ್ಕ್ ಮುಗೀತು 4 ಗಂಟೆ ಆಗುವಾಗಲೇ. ಹಾಗೆ ಚಹಾ ಕುಡಿದು ಒಂದು ಸ್ವಲ್ಪ ಇಲ್ಲಿ ಅಪ್ಪ, ನಾನು ಮಳೆಗಾಲದಲ್ಲಿ ನಿಮಗೆ ತೋರಿಸಿದ್ದೆ, ನೀರು ತುಂಬ ಗರಿದು ಹೋಗಿ ನಮ್ಮ ಟ್ರಂಚ್ ತುಂಬ ಕೊರೆದು ಹೋಗಿತ್ತು ನೀರಿಗೆ, ಅದನ್ನು ಕೂಡ ಸರಿ ಮಾಡಿಸಿ ಹೋದರು. ಹಾಗೆ ನೀರು ತೋಟಕ್ಕೆ ಬರ್ತಾ ಉಂಟು. ಒಂಥರ ಖುಷಿ ಆಗ್ತದೆ ನೋಡುವಾಗ. ನಾನು ನಿಮಗೆ ತೋರಿಸ್ತೇನೆ ಇವಾಗ, ಬನ್ನಿ. ಇಲ್ಲಿ ನೋಡಿ, ಇಲ್ಲೇ ನಾನು ಬಟ್ಟೆ ತೊಳಿತಿದ್ದದು ಗೊತ್ತಿರ್ಬೋದು ನಿಮಗೆ. ಅಪ್ಪ ಅಲ್ಲಲ್ಲಿ ಇನ್ನು ಕಣಿಯಲ್ಲಿ ಅಲ್ಲಲ್ಲಿ ತರಗೆಲೆಗಳೆಲ್ಲ ನಿಂತಿರ್ತವಲ್ಲ, ಅದು ಸ್ಟಾಕ್ ಆಗಿ ನೀರು ಹೋಗೋದು ಸ್ಟಾಪ್ ಆಗ್ತದೆ. ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ದಾರೆ ಅದನ್ನು. ಇಲ್ಲಿಂದ ಹೀಗೆ ಆಗಿ ನೀರು ಬರೋದು. ಇವ ನೋಡಿ ಬೇಟೆ ಮಾಡಲಿಕ್ಕೆ ಹೊರಟಿದ್ದೇನೆ. ಅಂತಂದರೆ ನೀರಲ್ಲಿ ಹೋಗ್ತದಲ್ಲ ಎಲೆ, ಅದನ್ನು ಹಿಡಿಯೋದಿವ. ಆಚೆಯಿಂದ ಇನ್ನೊಂದು ಬರ್ತದೆ, ಆಯಿತಾ? ಆಗ ಅಲ್ಲಿ ಇನ್ನೊಂದು ಬರ್ತಾ ಉಂಟು. ತೋಟಕ್ಕೆ ನೀರು ಬರ್ತದಲ್ಲ, ಅದು ಹೇಗೆ ಅವ್ರು ಕಟ್ಟ ಹಾಕಿದ್ದಾರೆ, ಅದು ಹೇಗೆ ನಮ್ಮ ತೋಟಕ್ಕೆ ಬರ್ತದೆ ಅಂತ ನಾನು ನಿಮಗೆ ವ್ಲಾಗಲ್ಲಿ ಈಗ ತೋರಿಸ್ತೇನೆ. ಆದರೆ ನಾನು ಎನಿಸಿದ್ದೆ ಆಯಿತಾ, ನನ್ನನ್ನು ಅಪ್ಪ ಅಟ್ಲೀಸ್ಟ್ ಕರೀತಾರೆ ಅದು ಕಂಪ್ಲೀಟ್ ಆಗುವಾಗ ಅಂತ. ಅಪ್ಪ ಬರಲಿಕ್ಕೆ ಹೇಳಿಲ್ಲ. ನಾನು ಅವರು ಯಾವ ಥರ ಹಾಕ್ತಾರೆ ಕಟ್ಟ ಅದನ್ನು ಸಹ ತೋರಿಸುವಂತ ಅಂದ್ಕೊಂಡಿದ್ದೆ. ನನ್ನ ವರ್ಕ್ ಲೋಡಲ್ಲಿ ನನಗೆ ಈಚೆ ಬರಲಿಕ್ಕೆ ಪುರ್ಸೊತ್ತಾಗಲಿಲ್ಲ. ಹಾಗೆ ಈಗ ಎಲ್ಲ ಕೆಲಸ ಮುಗಿಸಿ ಹುಲ್ಲಿಗೆ ಬರುವಾಗ ಈಗೊಮ್ಮೆ ವ್ಲಾಗ್ ಮಾಡುವ ಅಂತ ಬಂದದ್ದು. ಹಾಗೆ ನಮಗೆ ಈಗ ಅಷ್ಟು ಅಂತ ಫೀಲ್ ಅನಿಸೋದಿಲ್ಲ. ಮುಂಚೆ ಅದೊಂಥರ ಭಯ ಆಯಿತಾ, ನಮಗೆ ಏನೋ ಒಂಥರ ಟ್ರಾಮಾ ಥರ ಆಗಿದೆ ನಮಗೆ ಚಿಕ್ಕ ಇರುವಾಗಿಂದ. ಇವಾಗಲೂ ಸಹ ಅದೆಲ್ಲ ನೆನಪು ಬಂದು ಹೋಗ್ತದೆ, ಮುಂಚೆ ನಾವು ಅನುಭವಿಸಿದ ಕಷ್ಟ ಎಲ್ಲ. ಆದರೆ ನಾವು ಅದರ ಎದುರೆಲ್ಲ ಫೈಟ್ ಬ್ಯಾಕ್ ಮಾಡಿದ್ರಿಂದ ಇಲ್ಲಿ ತನಕ ತಲುಪಿದ್ದೇವೆ. ಮತ್ತೇನಂದರೆ ಅದೊಂದು ಇವಾಗ ರಿಲೀಫ್ ಫೀಲ್ ನಮಗೆ. ಈಗ ನೀರು ಬರ್ತದೆ ತೋಟಕ್ಕೆ ಅಂತ ಹೇಳೋದು, ನೀರು ತೋಟಕ್ಕೆ ಬಂದು ತೋಟದಿಂದಾಗಿ ಮತ್ತೆ ಹೊಳೆಗೆ ಸೇರ್ತದೆ. ನಮಗೆ ಅದು ಹೀಗೆ ಒಂದು ಸುತ್ತಾಗಿ ಹೊಳೆ ಎಲ್ಲ ಇರೋದು ತೋಟದ ಸುತ್ತಾಗಿ, ಹಾಗಾಗಿ ಕವರ್ ಆಗ್ತದೆ. ಕೂಡ ಖುಷಿ ಆಗ್ತಾ ಉಂಟು ಅವನಿಗೆ. ಈ ಇಲ್ಲಿಂದ ನೀರು ಹೋಗೋದು. ನಾನು ಆಗ ನಿಮಗೆ ಚೂರು ಹೋಗಿ ತೋರಿಸ್ತಿದ್ದಲ್ಲ, ಈಗ ಇಲ್ಲಿಂದ ಕಂಪ್ಲೀಟಾಗಿ ತೋಟಕ್ಕೆ ಹೋಗ್ತದೆ ನೀರು. ಮಳೆಗಾಲದಲ್ಲಿ ಇಲ್ಲಿಂದ ಹೋಗ್ತದೆ, ಆದರೆ ಈಗ ಒಂದು ಕಡೆ ಚಿಕ್ಕ ಕಟ್ಟ ಹಾಕಿ ಅದು ತೋಟಕ್ಕೆ ಟರ್ನ್ ಆಗುವ ಹಾಗೆ ಮಾಡ್ತೇವೆ. ಭಾರಿ ಖುಷಿಯಾಗಿದೆ ಇವರಿಗಿಬ್ಬರಿಗೆ. ನೀರು ತುಂಬಿದೆ, ಇಲ್ಲಾದರೆ ಆಚೆ ಸೈಡಿಂದ ನೀರು ಹೋಗ್ತಿತ್ತಲ್ಲ. ಹೀಗೆ ನೋಡಿ, ನೀರು ಆಲ್ಮೋಸ್ಟ್ ಹೊಳೆಗೆ ಹೋಗ್ತದೆ. ಆವಾಗ ಅಲ್ಲಿ ಹೋಗ್ತಾ ಇತ್ತು ಕಟ್ಟ ಹಾಕೋಕ್ಕಿಂತ ಮುಂಚೆ, ಇವಾಗ ಇಲ್ಲಿಂದ ಸಹ ಹೋಗ್ತಾ ಉಂಟು. ನದಿಯನ್ನು ತಿರುಗಿಸಿದಾಗ ಆಯಿತು ನಾವು. ಈಗ ಇಲ್ಲಿಂದ ಹೀಗಾಗಿ ಈ ಥರ ಕಟ್ಟ ಹಾಕೋದು ಸ್ಟಾಕ್ ಆಗಿ ಅಲ್ಲಿಂದ ಹೋಗ್ತದೆ ನೀರು.
ಒಮ್ಮೆ ಥಿಂಕ್ ಮಾಡಿ. ಏನಂದರೆ ಮುಂಚೆ ನಮಗೆ ಪಂಪ್ ಇರಲಿಲ್ಲ, ನೀರಿದು ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅಪ್ಪ ಈ ಥರದೊಂದು ಪ್ಲ್ಯಾನ್ ಮಾಡಿದ್ದು. ನ್ಯಾಚುರಲಾಗಿ ಕಟ್ಟ ಹಾಕಿ ಅದನ್ನು ಇಲ್ಲಿಂದಾಗಿ ಟರ್ನ್ ಮಾಡಿ ನಮ್ಮ ತೋಟಕ್ಕೆ ನೀರು ಹೋಗುವ ಹಾಗೆ ಮಾಡಿ ಅದು ಮತ್ತೆ ಹೊಳೆಗೆ ಸೇರುವ ಹಾಗೆ ಮಾಡಿದ್ದು. ಅಂದರೆ ನನ್ನ ಅಪ್ಪಂದು ಇಂಜಿನಿಯರಿಂಗ್ ಮೈಂಡ್ ಆಯಿತಾ. ನಾನು ಯೋಚನೆ ಮಾಡೋದು, ನಾವಂತೂ ಇದನ್ನು ಥಿಂಕ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅಪ್ಪನಿಗೆ ಅಷ್ಟೇ ಅಂಥದ್ದು ಥಾಟ್ಸ್ ಎಲ್ಲ ಬರಲಿಕ್ಕೆ ಸಾಧ್ಯ. ಹಾಗೆ ಮತ್ತು ಇದರಿಂದ ಸುಮಾರಷ್ಟು ಜನರಿಗೆ ಹೆಲ್ಪ್ ಕೂಡ ಆಗ್ತದೆ. ಇವಾಗ ಸುಮಾರಷ್ಟು ಜನಗಳದ್ದು ಪಂಪು ಇದು ಪೈಪು ನೀರಿಗೆ ಇಳ್ದಿದೆ. ಇವಾಗ ಇನ್ನು ನಾವು ಕಟ್ಟ ಹಾಕಲಿಲ್ಲ ಅಂದರೆ ನೀರು ಕಡಿಮೆ ಆಗ್ತಾ ಬರ್ತದೆ. ಕಡಿಮೆ ಆಗೋದ್ರಿಂದ ಏನು ಹೇಳಿ ನೀರು ಅದರಷ್ಟಕ್ಕೆ ಫ್ಲೋ ಆಗ್ತಾ ಹೋಗ್ತದೆ. ಅದಲ್ಲದೆ ಪಂಪಿಗೆ ನೀರು ಎಳ್ಕೊಳ್ಳಿಕ್ಕೆ ಆಳ ಬೇಕಲ್ಲ, ನೀರು ಇಲ್ಲಾಂದರೆ ಅದು ಹೇಗೆ ಎಳೀತದೆ. ಹಾಗೆ ಈಗ ಸುಮಾರಷ್ಟು ಜನರು ಮಾಡಿದ್ದಾರೆ. ಆದರೆ ಆ ಸಿಚುವೇಶನ್ ಒಂದು ನಾನು ಪ್ರೈಮರೀಸ್ ಅಲ್ಲ, ನಾನೊಂದು ಅಂಗನವಾಡಿ ಆ ಟೈಮಲ್ಲಿ ಯಾರು ಇರಲಿಲ್ಲ ಸಪೋರ್ಟಿಗೆ ಅಪ್ಪನಿಗೆ. ಓನ್ಲಿ ನಾವು ಮೊನ್ನೆ ಹೋಗಿದ್ವಲ್ಲ ಮಹೇಶ್ ಅಣ್ಣ ಅವರ ಮನೆಯವರು ಮಾತ್ರ ಇದ್ದದ್ದು. ಬಟ್ ನಾವು ಆ ಸಿಚುವೇಶನ್ನೆಲ್ಲ ಫೇಸ್ ಮಾಡಿ ಇಲ್ಲಿ ತನಕ ಬಂದಿದ್ದೇವೆ. ಅಂದರೆ ಕಷ್ಟ ಒಂದ್ಸಲಿ ನೋಡಿದರೆ ನಮಗೆ ನೆಕ್ಸ್ಟ್ ಇದು ಸುಖ ಕೂಡ ಸಿಗ್ತದೆ ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ. ಹಾಗೆ ಅದೆಲ್ಲ ನನಗೆ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಕಷ್ಟ ನೋಡಿದ್ದೇವೆ ನಾವು ಆ ಟೈಮಲ್ಲಿ. ತೊಂದರೆ ಇಲ್ಲ, ಹೇಗೂ ಮುಂದೆ ಹೋಗ್ತಾ ಇದ್ದೇವೆ ದೇವರ ಆಶೀರ್ವಾದದಿಂದ. ಹೀಗೆ ಇದ್ದರೆ ಆಯಿತು. ಮಳೆಗೆ ಇಲ್ಲಿಂದ ನೀರು ಪಾಸಾಗಿತ್ತು, ನಿಮಗೆ ನೆನಪಿರ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ಈ ಮುಚ್ಚಿದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಿಲ್ಲ. ಇಲ್ಲಿರುವಷ್ಟು ಮಣ್ಣೆಲ್ಲ ಹೋಗಿ ತೋಟದೊಳಗೆ ಸೇರಿಕೊಂಡಿತ್ತು, ಕಲ್ಲೆಲ್ಲ ಬಂದಿತ್ತು, ನೀರಷ್ಟು ಸ್ಪೀಡಲ್ಲಿ ಬಂದಿತ್ತು. ಅದನ್ನು ನಿನ್ನೆ ಕರೆಕ್ಟ್ ಮಾಡಿಸಿದ್ದು ನಾವು. ಇಲ್ಲಿಂದ ಅಲ್ಲಿ ತನಕ ಸ್ವಲ್ಪ ಎತ್ತರ ಮಾಡಿಸಿದ್ದೇವೆ. ಈಗ ಕೆಲಸಕ್ಕೆ ಬಂದಿದ್ರಲ್ಲ ಅವರಲ್ಲಿ ಇದನ್ನು ಸ್ವಲ್ಪ ತಟ್ಟು ಮಾಡಿಸಿದ್ದು, ಅಂದರೆ ನಮಗೆ ನಡ್ಕೊಂಡು ಹೋಗುವಷ್ಟು. ಹಾಗೆ ಇಲ್ಲೆಲ್ಲ ನಾವು ಗಿಡ ನೆಟ್ಟಿದ್ವಿ, ಅದೆಲ್ಲ ಸ್ವಲ್ಪ ಮುಚ್ಚಿ ಹೋಗಿದೆ. ಆದರೆ ಇಲ್ಲಿ ನೀರಿನ ಅಂಶ ಜಾಸ್ತಿ ಅಲ್ಲ. ಹಾಗೆ ಇದನ್ನು ನಿನ್ನೆ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. JCB ಇದಕ್ಕೆ ಬಂದಿತ್ತು ನೋಡಿ, ನಮ್ಮ ರೋಡ್ ರಿಪೇರಿಗೆ. ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದು. ಕಟ್ಟ ಹುಲ್ಲಾಯಿತು, ಅದರೊಟ್ಟಿಗೆ ನೋಡಿ ಇಷ್ಟು ಅಡಿಕೆ ಸಿಕ್ಕಿತ್ತು. ಇದನ್ನು ಸಹ ಕೊಂಡೋಗ್ಬೇಕು. ಆದರೆ ಇವನಿಗೆ ಒಂದು ಮಿಡತೆ ಸಹ ಸಿಗಲಿಲ್ಲ. ಹುಲ್ಲಾಗುವ ತನಕ ಕಾಯ್ತಾ ಇದ್ದ ಪಾಪ. ನಮ್ಮ ಕಜ್ಜೋ ಇವತ್ತು ಇಲ್ಲವೇ ಇಲ್ಲ ಆಯಿತಾ, ಇದ್ದಾನೆ, ಸಿಗೋದೇ ಇಲ್ಲ ನನಗೆ ವ್ಲಾಗ್ ಮಾಡಲಿಕ್ಕೆ. ಆಟಾಡ್ಕೊಂಡು ಎಲ್ಲೋ ಇರ್ತಾನೆ ಅಮ್ಮನೊಟ್ಟಿಗೆ, ಹುಲ್ಲಲ್ಲೆಲ್ಲ ಇರ್ತಾನೆ. ಅದಕ್ಕೆ ನಾನು ಹೋಗಲಿಲ್ಲ, ಅವನನ್ನು ಹುಡುಕಿಕೊಂಡು ಇವತ್ತು.